ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ರಾಶಿಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ 12 ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಏಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ, ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು. ಕಾಲಕ್ಕಿಂತ ಮುಂದೆ ಯೋಚಿಸುವ, ಎಲ್ಲರಂತೆ ಇರಲು ಇಷ್ಟಪಡದ, ಬುದ್ಧಿವಂತಿಕೆಯಿಂದಲೇ ಜಗತ್ತನ್ನು ಅಳೆಯುವ, ಮಾನವೀಯತೆಯ ಬಗ್ಗೆ ಅಪಾರ ಕಾಳಜಿ ಇದ್ದರೂ ವೈಯಕ್ತಿಕ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡದ ರಾಶಿಚಕ್ರದ ಅತ್ಯಂತ ವಿಶಿಷ್ಟ ಮತ್ತು ಭವಿಷ್ಯಮುಖಿ ರಾಶಿಯೇ ಕುಂಭರಾಶಿ. ಸಾಕ್ಷಾತ್ ನ್ಯಾಯದೇವತೆ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತಿರುವನ್ನು ನೀಡಿ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ. ಯಾವ ವಯಸ್ಸಿಗೆ ಶನಿದೇವನ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲೇ ಅತ್ಯಂತ ಬೌದ್ಧಿಕ ಮತ್ತು ಮಾನವವಾದಿ ರಾಶಿಯಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಕುಂಭರಾಶಿಯ ಚಿಹ್ನೆ ನೀರನ್ನ ಹೊತ್ತ ಮನುಷ್ಯ. ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ, ಇದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ. ಕುಂಭರಾಶಿಯವರು ಆ ಜ್ಞಾನದ ನೀರನ್ನ ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು. ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ. ಶನಿಯು ಶಿಸ್ತು, ನ್ಯಾಯ, ಕರ್ಮ, ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ ಪ್ರಜ್ಞೆ, ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ನಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಅತ್ಯಂತ ತಾಳ್ಮೆವಂತರು. ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ. ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು. ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ, ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು. ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ. ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ, ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ. ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಕುಂಭರಾಶಿಯವರು ಸ್ನೇಹಪರರಾಗಿದ್ದರು, ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ, ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು. ಹೌದು, ನೀವು ಹೇಳಿದ್ದು ಸರಿ. ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ. ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು, ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ. ಅವರ ಸ್ನೇಹಕ್ಕೆ ಜಾತಿ, ಮತ, ಲಿಂಗದ ಹಂಗಿಲ್ಲ. ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ. ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ. ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು. ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ. ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ. ಇವರಿಗೆ ಪ್ರೀತಿ ಎಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು. ಬೌದ್ಧಿಕವಾಗಿ ಹೊಂದಾಣಿಕೆ ಆಗಿದ್ದರೆ ಅವರಿಗೆ ಪ್ರೀತಿ ಮೂಡುವುದು ಕಷ್ಟ. ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು. ಇವರಿಗೆ ವಿಜ್ಞಾನ ಸಂಶೋಧನೆ, ತಂತ್ರಜ್ಞಾನ, ಗಗನಯಾನ, ಸಾಮಾಜಿಕ ಸೇವೆ, ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ. ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ.
ಇವರು ಹಣವನ್ನ ಒಂದು ಉಪಕರಣವಾಗಿ ನೋಡುತ್ತಾರೆಯೇ ಹೊರತು ಅದನ್ನೇ ಅಂತಿಮ ಗುರಿಯಾಗಿ ನೋಡುವುದಿಲ್ಲ. ಆದರೆ ಶನಿಯ ಪ್ರಭಾವದಿಂದಾಗಿ ತಮ್ಮ ವೃದ್ಧಾಪ್ಯಕ್ಕಾಗಿ ಉಳಿತಾಯ ಮಾಡುವ ಬುದ್ಧಿವಂತಿಕೆಯು ಇವರಲ್ಲಿರುತ್ತದೆ. ಇವರ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು 36ನೇ ವಯಸ್ಸಿನ ನಂತರ. ಅಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವನು ಒಮ್ಮೆಲೇ ದೊಡ್ಡ ಮಟ್ಟದ ಯಶಸ್ಸನ್ನು ಕರುಣಿಸುತ್ತಾನೆ. ವಿಶೇಷವಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ. ಇವರ ಪ್ರೀತಿ ಶಾಂತ, ಸೌಮ್ಯ ಮತ್ತು ಬೌದ್ಧಿಕವಾಗಿರುತ್ತದೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಅತಿಯಾದ ಸ್ವಾತಂತ್ರ್ಯದ ಬಯಕೆ ಮತ್ತು ಭಾವನಾತ್ಮಕ ಅಂತವರೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿಗೆ ಎಲ್ಲವನ್ನ ನೀಡುತ್ತಾರೆ, ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ. ಸಂಗಾತಿಗೆ ಭಾವನಾತ್ಮಕ ಬೆಂಬಲ ಬೇಕಾದಾಗ ಇವರು ಪರಿಹಾರಗಳನ್ನು ನೀಡಲು ಹೋಗಿ ಸಂಬಂಧವನ್ನು ಮತ್ತಷ್ಟು ಜಟಿಲಗೊಳಿಸಬಹುದು. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಎಲ್ಲವನ್ನೂ ಬುದ್ಧಿಯಿಂದಲೇ ಅಳೆಯುವುದರಿಂದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ. ತಮ್ಮ ಆಲೋಚನೆಗಳೇ ಸರಿಯೆಂದು ಬಲವಾಗಿ ನಂಬುತ್ತಾರೆ. ತಮ್ಮ ಅಭಿಪ್ರಾಯವನ್ನು ಬದಲಿಸುವುದು ಬಹಳ ಕಷ್ಟ. ಇವರು ಯಾವಾಗ ಹೇಗೆ ವರ್ತಿಸುತ್ತಾರೆ ಎಂದು ಊಹಿಸುವುದು ಕಷ್ಟ. ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇವರ ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟವಾಗಬಹುದು. ಕುಂಭರಾಶಿಯವರದ್ದು ವಾಯುತತ್ವದ ರಾಶಿಯ. ಇವರಿಗೆ ನರಮಂಡಲ, ರಕ್ತ ಸಂಚಲನ ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು. ಇವರಿಗೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಕಾಡುತ್ತದೆ. ಸದಾ ಯೋಚನೆಯಲ್ಲಿ ಮುಳುಗಿರುವುದರಿಂದ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ. ಇವರು ಪ್ರಕೃತಿಯೊಂದಿಗೆ ಬೆರೆಯುವುದು, ಧ್ಯಾನ ಮಾಡುವುದು ಮತ್ತು ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ನೀಡುವುದು ಅತ್ಯಗತ್ಯ. ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿಯ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನು ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶಗಳನ್ನು ಹೊಂದಿರುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ತರ್ಕದ ಜೊತೆಗೆ ಹೃದಯವನ್ನು ಬೆಸೆಯುವುದು. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಬೌದ್ಧಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆಯುವುದು. ಇವರ ಜೀವನದ ಹೋರಾಟ ಸಮಾಜವನ್ನು ಬದಲಾಯಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತದೆ. ಯಾವಾಗ ಇವರು ತರ್ಕವನ್ನು ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ, ಯಾವಾಗ ಒಬ್ಬ ವ್ಯಕ್ತಿಯ ಕಣ್ಣೀರನ್ನು ಕೇವಲ ರಾಸಾಯನಿಕ ಕ್ರಿಯೆ ಎಂದು ನೋಡದೆ ಅದರ ಹಿಂದಿನ ನೋವನ್ನು ಅನುಭವಿಸುತ್ತಾರೋ, ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ. ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ, ಕರುಣೆಯಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಅರಿತಾಗ ಇವರು ಜಗತ್ತನ್ನು ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ತಮ್ಮ ಬುದ್ಧಿ ಮತ್ತು ಹೃದಯವನ್ನು ಒಂದಾಗಿಸುವುದೇ ಇವರ ಜೀವನದ ಅಂತಿಮ ಗುರಿ. ಕುಂಭರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ನಿಮ್ಮ ಮತ್ತು ಇತರರ ಭಾವನೆಗಳಿಗೆ ಬೆಲೆ ಕೊಡಿ. ಎಲ್ಲವನ್ನೂ ತರ್ಕದಿಂದ ಅಳೆಯಬೇಡಿ. ದೊಡ್ಡ ಆದರ್ಶಗಳ ಜೊತೆಗೆ ಪ್ರಸ್ತುತ ವಾಸ್ತವವನ್ನು ಒಪ್ಪಿಕೊಳ್ಳಿ. ಸಲಹೆ ಕೊಡುವುದಕ್ಕಿಂತ ಮುಂಚೆ ಇತರರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಶನಿದೇವನ ಕೃಪೆ ಸದಾಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದು. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ತಲೆ ಸ್ನಾನ ಮಾಡಿ ಹತ್ತಿರದ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ 9 ಎಳ್ಳು ಬತ್ತಿಗಳನ್ನು ಹಚ್ಚಿ. ವಿಶೇಷವಾಗಿ ಶನಿವಾರ ಬರುವಂಥ ಅಮಾವಾಸ್ಯೆ ದಿನ ಕಪ್ಪು ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ದಾನ ಮಾಡಿ. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಸಾಲದ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡುತ್ತಾನೆ. ಹಾಗಾದರೆ ಕುಂಭರಾಶಿ ಎಂದರೆ ಕೇವಲ ವಿಚಿತ್ರ ಭಾವನಾ ಶೂನ್ಯ ವ್ಯಕ್ತಿತ್ವವಲ್ಲ, ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ. ಸಮಾಜಕ್ಕೆ ಒಳಿತು ಮಾಡುವ, ಭವಿಷ್ಯವನ್ನು ರೂಪಿಸುವ ಅದ್ಭುತ ಶಕ್ತಿ ಇದೆ.
ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಗುಣವಿದೆ. ಮೇಲ್ನೋಟಕ್ಕೆ ಅವರು ದೂರದಲ್ಲಿರುವ ನಕ್ಷತ್ರದಂತೆ ಕಂಡರೂ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸಿ ಜ್ಞಾನದ ಬೆಳಕಾಗಬಲ್ಲರು. ಮುಂದಿನ ಬಾರಿ ನೀವು ಯಾವುದೇ ಕುಂಭರಾಶಿಯವರನ್ನ ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಮಾನವತಾವಾದಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಕುಂಭರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಕಾರಣವಾಗಬಲ್ಲ ಒಂದು ಕಟು ಸತ್ಯದ, ಒಂದು ನಿಗೂಢ ರಹಸ್ಯದ ಅನಾವರಣವಿದು. ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಯಾಕೆ ಬರುತ್ತಿಲ್ಲ ಎಂದು ನೀವು ಎಂದಾದರೂ ಒಮ್ಮೆಯಾದರೂ ಯೋಚಿಸಿದ್ದೀರಾ? ನೀವು ಯಾರಿಗೂ ದ್ರೋಹ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ. ಆದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ಯಾಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ? ನಿಮ್ಮ ಯಶಸ್ಸಿನ ಬಾಗಿಲಿಗೆ ಬಂದು ನಿಂತರೂ ಕೊನೆಯ ಕ್ಷಣದಲ್ಲಿ ಆ ಬಾಗಿಲು ಯಾಕೆ ನಿಮ್ಮ ಮುಖದ ಮೇಲೆ ಮುಚ್ಚಿಕೊಳ್ಳುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ, ಗ್ರಹಗತಿಗಳಲ್ಲ, ಅಥವಾ ಯಾರು ಮಾಡಿದ ಮಾಟಮಂತ್ರಗಳಲ್ಲ. ಬದಲಾಗಿ ನಿಮ್ಮ ಸುತ್ತಮುತ್ತಲೇ ಅಡಗಿರುವ, ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ 3 ಗುಪ್ತ ಶತ್ರುಗಳು. ಹೌದು, ನಿಮ್ಮ ಸರ್ವನಾಶಕ್ಕೆ, ನಿಮ್ಮ ಪ್ರಗತಿಯ ಅಡೆತಡೆಗೆ ಕಾರಣವಾಗಿರುವ ಆ 3 ಗುಪ್ತ ಶತ್ರುಗಳು ಯಾರು ಗೊತ್ತೇ? ಈ ವಿಡಿಯೋದ ಕೊನೆಯಲ್ಲಿ ಆ ಸತ್ಯವನ್ನ ಕೇಳಿದ್ರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ವಿಡಿಯೋವನ್ನ ಎಲ್ಲಿಯೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಏಕೆಂದ್ರೆ ಆ ಶತ್ರುಗಳು ನೀವು ಅಂದುಕೊಂಡವರಿಗಿಂತ ನಿಮ್ಮ ಅತಿ ಹತ್ತಿರದಲ್ಲೇ ಇದ್ದಾರೆ. ಕುಂಭರಾಶಿ ಶನಿದೇವನ ಅಚ್ಚುಮೆಚ್ಚಿನ ವಾಯುತತ್ವದ ಸ್ಥಿರ ಸ್ವಭಾವದ ರಾಶಿ. ನೀವು ಹುಟ್ಟಿನಿಂದಲೇ ಬುದ್ಧಿವಂತರು, ವಿಚಾರವಂತರು. ನಿಮ್ಮ ಆಲೋಚನಾ ಲಹರಿ, ನಿಮ್ಮ ದೂರದೃಷ್ಟಿ ಸಾಮಾನ್ಯರಿಗಿಂತ 10 ಹೆಜ್ಜೆ ಮುಂದಿರುತ್ತದೆ. ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, 10 ಜನರಿಗೆ ಸಹಾಯ ಮಾಡಬೇಕು, ಜಗತ್ತನ್ನು ಬದಲಾಯಿಸಬೇಕು ಎಂಬ ಅತ್ಯಂತ ವಿಶಾಲವಾದ ಮಾನವೀಯತೆಯಿಂದ ಕೂಡಿದ ಹೃದಯ ನಿಮ್ಮದು. ನಿಮ್ಮ ಈ ಗುಣವೇ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ಒಂದು ಹೆಜ್ಜೆ ಮೇಲಕ್ಕೆ ನಿಲ್ಲಿಸುತ್ತದೆ. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ, ನಿಮ್ಮ ಈ ವಿಭಿನ್ನತೆ, ನಿಮ್ಮ ಈ ಒಳ್ಳೆಯತನವೇ ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಗತಕಾಲವನ್ನು, ನೀವು ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಳ್ಳಿ. ನೀವು ಯಾರನ್ನಾದರೂ ಕಷ್ಟದಲ್ಲಿ ನೋಡಿದಾಗ ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ಅವರಿಗೆ ನೀಡಿ ಸಹಾಯ ಮಾಡಿದ್ದೀರಿ. ನಿಮ್ಮ ಸಮಯ, ಶಕ್ತಿ ಎಲ್ಲವನ್ನೂ ಅವರಿಗಾಗಿ ಧಾರೆ ಎರೆದಿದ್ದೀರಿ. ಆದರೆ ಕಾಲಚಕ್ರ ತಿರುಗಿ ನಿಮಗೆ ಕಷ್ಟ ಬಂದಾಗ ಅದೇ ಜನರು ನಿಮ್ಮ ಕಡೆಗೆ ತಿರುಗಿಯೂ ನೋಡಿಲ್ಲ. ನಿಮ್ಮ ಕಣ್ಣೀರು ಒರೆಸಲು ಯಾರೊಬ್ಬರೂ ಮುಂದೆ ಬರಲಿಲ್ಲ. ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ. ಈ ಒಂಟಿತನ, ಈ ನೋವು, ಈ ದ್ರೋಹ ನಿಮ್ಮನ್ನ ಪ್ರತಿದಿನವೂ ಒಳಗೊಳಗೆ ಸುಡುತ್ತಿದೆ ಅಲ್ಲವೇ? ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವ ನೋವುಗಳು, ಅವಮಾನಗಳು ಒಂದೆರಡಲ್ಲ. ವೃತ್ತಿ ಜೀವನದಲ್ಲಿ, ವ್ಯವಹಾರದಲ್ಲಿ, ಸ್ನೇಹದಲ್ಲಿ ಅಥವಾ ಪ್ರೀತಿಯಲ್ಲಿ ಪ್ರತಿಯೊಂದರಲ್ಲೂ ನೀವು 100% ಪ್ರಾಮಾಣಿಕವಾದ ಪ್ರಯತ್ನವನ್ನು ಹಾಕಿದ್ದೀರಿ. ಹಗಲಿರುಳು ನಿದ್ದೆಗೆಟ್ಟು ರಕ್ತವನ್ನು ಬೆವರಾಗಿ ಹರಿಸಿ ದುಡಿದಿದ್ದೀರಿ. ಕಷ್ಟಪಟ್ಟು ಒಂದು ಹಂತಕ್ಕೆ ಬರುತ್ತೀರಿ. ನಿಮ್ಮ ಪರಿಶ್ರಮದ ಫಲ ಸಿಗುವ ಸಮಯ, ಅಂದರೆ ಯಶಸ್ಸಿನ ಶಿಖರವನ್ನು ತಲುಪುಗಳಿಗೆ ಹತ್ತಿರವಾಗುತ್ತಿದ್ದಂತೆ ಯಾವುದೋ ಒಂದು ಕಾಣದ ಶಕ್ತಿ, ಒಂದು ನಿಗೂಢ ಅಡೆತಡೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಅವಕಾಶಗಳು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಕೈತಪ್ಪಿ ಹೋಗುತ್ತವೆ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು, ನಿಮಗಿಂತ ಕಡಿಮೆ ಕಷ್ಟಪಟ್ಟವರು ನಿಮ್ಮ ಕಣ್ಣೆದುರಲ್ಲೇ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಅವರಿಗೆ ಸಿಗುವ ಮನ್ನಣೆ, ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಆದರೆ ನೀವು ಮಾತ್ರ ಎಲ್ಲಿಯೇ ಇದ್ದರೂ ಅಲ್ಲಿಯೇ ಬಿಡುತ್ತೀರಿ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹತಾಶೆ ಮೂಡುತ್ತದೆ. ನನಗೆ ಮಾತ್ರ ಯಾಕೆ ಪದೇ ಪದೇ ಹೀಗಾಗುತ್ತಿದೆ? ನನ್ನ ಹಣೆಬರಹವೇ ಇಷ್ಟು ಕೆಟ್ಟದಾಗಿದೆ. ನಾನು ಮಾಡಿದ ತಪ್ಪಾದರೂ ಏನು ಎಂದು? ಖಂಡಿತ ಇಲ್ಲ ಕುಂಭರಾಶಿಯವರೇ, ದಯವಿಟ್ಟು ಹಾಗೆ ಅಂದ್ಕೊಳ್ಬೇಡಿ. ನಿಮ್ಮ ಹಣೆಬರಹ ಕೆಟ್ಟಿಲ್ಲ. ನೀವು ಯಾವ ಪಾಪವನ್ನು ಮಾಡಿಲ್ಲ. ನಿಮ್ಮನ್ನು ಕತ್ತಲಿಗೆ ತಳ್ಳುತ್ತಿರುವ, ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ಆ ಶಕ್ತಿ ಬೇರಾವುದೂ ಅಲ್ಲ, ಆ 3 ಗುಪ್ತ ಶತ್ರುಗಳೇ. ಆ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನಿಗೆ ಅಂಟಿಕೊಂಡಿದ್ದಾರೆ. ಆ ಭೀಕರ ಶತ್ರುಗಳು ಯಾರು ಎಂದು ತಿಳಿಯುವ ಮುನ್ನ ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಅತ್ಯಂತ ಆಳವಾದ, ಸಂಕೀರ್ಣವಾದ ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ನೀವು ಹೊರಗಿನಿಂದ ನೋಡಲು ಕಲ್ಲಿನಂತೆ, ಕಠಿಣವಾಗಿ, ಭಾವನೆಗಳಿಲ್ಲದವರಂತೆ ಕಾಣುತ್ತೀರಿ. ನಿಮ್ಮ ಮುಖದಲ್ಲಿನ ಗಾಂಭೀರ್ಯ, ನಿಮ್ಮ ಮೌನವನ್ನು ನೋಡಿ ಅನೇಕರು ನಿಮ್ಮನ್ನು ಅಹಂಕಾರಿ, ಸಿಡುಕ, ಸ್ವಾರ್ಥಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಬಹುಪಾಲು ಜನರು ಮಾಡುವುದೇ ಇಲ್ಲ. ಆದರೆ ಆ ಕಠಿಣವಾದ ಹೊರಕವಚದ ಒಳಗೆ ಒಂದು ಸಣ್ಣ ಮಗುವಿನಂತಹ ಅತ್ಯಂತ ಸೂಕ್ಷ್ಮವಾದ, ಮುಗ್ಧ ಮನಸ್ಸಿದೆ ಎಂಬುದು ನಿಮ್ಮ ಜೊತೆಗಿರುವ, ನಿಮ್ಮನ್ನು ಹತ್ತಿರದಿಂದ ಬಲ್ಲ ಕೆಲವು ಜನರಿಗೆ ಮಾತ್ರ ಗೊತ್ತು.
ನೀವು ಬೇಗನೆ ಯಾರನ್ನು ನಂಬುವುದಿಲ್ಲ. ಹೊಸಬರೊಂದಿಗೆ ಬೆರೆಯಲು ನೀವು ಬಹಳ ಸಮಯ ತೆಗೆದುಕೊಳ್ಳುತ್ತೀರಿ. ಆದರೆ ಒಮ್ಮೆ ಒಬ್ಬರನ್ನು ನಂಬಿದರೆ ಅವರನ್ನು ನಿಮ್ಮ ಹೃದಯದಲ್ಲಿ ಕೂರಿಸಿಕೊಳ್ಳುತ್ತೀರಿ. ಅವರಿಗಾಗಿ ನಿಮ್ಮ ಪ್ರಾಣ ಕೊಡಲು ಸಿದ್ಧರಾಗುತ್ತೀರಿ. ನಿಮ್ಮ ಈ ಅತಿಯಾದ ನಂಬಿಕೆ, ಈ ಕುರುಡು ಪ್ರೀತಿಯೇ ನಿಮ್ಮನ್ನು ಎಷ್ಟೋ ಬಾರಿ ಪಾತಾಳಕ್ಕೆ ತಳ್ಳಿದೆ. ನೀವು ದ್ರೋಹವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಒಮ್ಮೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅವರಿಗಾಗಿ ನಿಮ್ಮ ಮನಸ್ಸಿನ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ. ಆದರೂ ದ್ರೋಹ ಮಾಡಿದವರನ್ನು, ಆ ಘಟನೆಗಳನ್ನು ಮರೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ದ್ವಂದ್ವ ಮನಸ್ಥಿತಿಯೇ ನಿಮ್ಮನ್ನು ಹಗಲಿರುಳು ಕಾಡುತ್ತಿದೆ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ದುಡ್ಡು ಸಂಪಾದನೆ ಮಾಡಲು ನಿಮಗೆ ದಾರಿಗಳು ಹೊಳೆಯುತ್ತವೆ. ನಿಮ್ಮಲ್ಲಿ ಅದ್ಭುತವಾದ ಐಡಿಯಾಗಳಿವೆ. ಆದರೆ ಹಣ ಕೈ ಸೇರುವ ಮುನ್ನವೇ ನೂರಾರು ಖರ್ಚುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾಗುತ್ತದೆ. ಕಷ್ಟದಲ್ಲಿರುವವರಿಗೆ ಅಯ್ಯೋ ಪಾಪ ಎಂದು ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ನೀವು ಹಣ ಕೇಳಲು ಹೋದರೆ ಅವರೇ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ತಾರೆ. ನಿಮ್ಮ ದುಡ್ಡಿನಿಂದಲೇ ಮಜಾ ಮಾಡಿದವರು, ನಿಮ್ಮ ಸಹಾಯದಿಂದಲೇ ಬೆಳೆದವರು ಇಂದು ನಿಮ್ಮನ್ನು ಶತ್ರುವಿನಂತೆ ಕೀಳಾಗಿ ನೋಡ್ತಿದ್ದಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಕುಂಭರಾಶಿಯವರೇ, ನಿಮ್ಮ ಅದ್ಭುತ ಪ್ರತಿಭೆ, ನಿಮ್ಮ ಕಠಿಣ ಶ್ರಮ, ನಿಮ್ಮ ನಿಷ್ಕಲ್ಮಶ ಪ್ರಾಮಾಣಿಕತೆ ಇವೆಲ್ಲವೂ ಆ 3 ಗುಪ್ತ ಶತ್ರುಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಉಸಿರುಗಟ್ಟಿ ನರಳುತ್ತಿವೆ. ಆ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮ ಜೊತೆಯಲ್ಲಿಯೇ ಉಸಿರಾಡುತ್ತಿದ್ದಾರೆ. ಆದರೂ ನಿಮಗೆ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಅವರು ಕತ್ತಿ ಹಿಡಿದುಕೊಂಡ ಶತ್ರುಗಳಲ್ಲ, ವೇಷದಲ್ಲಿ ಬಂದಿಲ್ಲ. ಬದಲಾಗಿ ಅತ್ಯಂತ ಆಪ್ತರಂತೆ, ನಿಮ್ಮ ಹಿತೈಷಿಗಳಂತೆ, ನಿಮ್ಮ ಮಾರ್ಗದರ್ಶಕರಂತೆ ನಟಿಸುತ್ತಿದ್ದಾರೆ. ನಿಮ್ಮ ಸ್ವಂತ ಕುಟುಂಬದಲ್ಲಿ, ನಿಮ್ಮ ಅತ್ಯಾಪ್ತ ಸ್ನೇಹಿತರ ಬಳಗದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಆ ಶತ್ರುಗಳು ಅವರು ನಿಮ್ಮನ್ನು ಮುಖದ ಮೇಲೆ ಹೊಗಳುತ್ತಾರೆ, ನಿಮ್ಮ ಬೆನ್ನು ತಟ್ಟುತ್ತಾರೆ. ನೀನು ಎಂಥವನು ಗೊತ್ತಾ, ನಿನಗೆ ಏನೇನೋ ಸಾಧಿಸುವ ಶಕ್ತಿ ಇದೆ ಎಂದು ಉಬ್ಬಿಸುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಸರ್ವನಾಶವನ್ನು ಬಯಸುತ್ತಾರೆ. ನಿಮ್ಮ ಸಣ್ಣ ಪುಟ್ಟ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ನೀವು ಬೆಳೆಯಬಾರದು, ಸದಾ ತಮ್ಮ ಕೆಳಗೆ ಇರಬೇಕು ಎಂದು ಸಂಚು ರೂಪಿಸುತ್ತಲೇ ಇರುತ್ತಾರೆ. ಇಂತಹ ವಿಷಕಾರಿ ವಾತಾವರಣದಲ್ಲಿ, ಇಂತಹ ನಕಲಿ ಜನರ ಮಧ್ಯೆ ನೀವು ಹೇಗೆ ತಾನೇ ಯಶಸ್ಸು ಸಾಧಿಸಲು ಸಾಧ್ಯ? ನೀವು ಒಂಟಿಯಾಗಿ ಹೋರಾಡುತ್ತಿದ್ದೀರಿ. ಆದರೆ ಈ ಹೋರಾಟದಲ್ಲಿ ನೀವು ಗೆಲ್ಲಬೇಕಾದ್ರೆ, ನಿಮ್ಮ ಗುರಿಯನ್ನು ತಲುಪಬೇಕಾದ್ರೆ, ನಿಮ್ಮ ಸುತ್ತಲಿನ ಆ ಭ್ರಮೆಯ ಪರದೆಯನ್ನು, ಈ ನಕಲಿ ಪ್ರೀತಿಯ ಬಲೆಯನ್ನು ಹರಿದು ಹಾಕಲೇಬೇಕು. ಈ 3 ಗುಪ್ತ ಶತ್ರುಗಳ ಅಸಲಿ ಮುಖವಾಡವನ್ನು ನಿರ್ದಾಕ್ಷಿಣ್ಯವಾಗಿ ಕಳಚಲೇಬೇಕು. ಅವರು ನಿಮ್ಮ ದೌರ್ಬಲ್ಯಗಳನ್ನು ಚೆನ್ನಾಗಿ ಬಲ್ಲರು. ನೀವು ಭಾವನಾತ್ಮಕವಾಗಿ ಎಷ್ಟು ದುರ್ಬಲರು, ನಿಮ್ಮನ್ನು ಹೇಗೆ ಬ್ಲ್ಯಾಕ್ಮೇಲ್ ಮಾಡಬಹುದು ಎಂಬುದು ಅವರಿಗೆ ಕರಗತವಾಗಿದೆ. ನಿಮ್ಮ ಪ್ರತಿಯೊಂದು ಒಂದು ಹೆಜ್ಜೆಯನ್ನು ಅವರು ಗಮನಿಸುತ್ತಿರುತ್ತಾರೆ. ನೀವು ಹೊಸದಾಗಿ ಏನಾದರೂ ಶುರು ಮಾಡಲು ಹೋದರೆ ಮೊದಲು ಒಂದು ನಕಾರಾತ್ಮಕ ಮಾತುಗಳನ್ನಾಡಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುವವರು ಇವರೇ ಆಗಿರುತ್ತಾರೆ. ಅದು ನಿನಗೆ ಸೆಟ್ ಆಗಲ್ಲ, ಇದರಲ್ಲಿ ಲಾಭವಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯ ಎಂದು ಹೇಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸುತ್ತಾರೆ. ಇವರ ಈ ಮಾತುಗಳಿಗೆ ನೀವು ಎಷ್ಟೋ ಬಾರಿ ಬಲಿಯಾಗಿದ್ದೀರಿ. ನಿಮ್ಮ ಕನಸುಗಳನ್ನು ನೀವೇ ಕೊಂದುಕೊಂಡಿದ್ದೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರೂ ನಿಮ್ಮ ಪರವಾಗಿಲ್ಲ, ನೀವೇ ನಿಮ್ಮ ಬೆನ್ನಿಗೆ ನಿಲ್ಲಬೇಕು. ಕುಂಭರಾಶಿಯವರೇ, ಈಗ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಮುನ್ನ ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನು, ಈ ರಹಸ್ಯವನ್ನು ಎದುರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಿ. ಆ 3 ಶತ್ರುಗಳು ಹೊರಗಿನ ಪ್ರಪಂಚದವರಲ್ಲ, ಅವರು ನಿಮ್ಮ ಪಕ್ಕದ ಮನೆಯವರಲ್ಲ, ನಿಮ್ಮ ಸಂಬಂಧಿಕರಲ್ಲ, ಅಥವಾ ನಿಮ್ಮ ಆಫೀಸ್ನ ಸಹೋದ್ಯೋಗಿಗಳು ಅಲ್ಲ. ನಿಮ್ಮ ಪ್ರಗತಿಗೆ ಮುಳ್ಳಾಗಿರುವ, ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತಿರುವ ಆ 3 ಭಯಾನಕ ಗುಪ್ತ ಶತ್ರುಗಳು ಬೇರಾರೂ ಅಲ್ಲ, ಅವರು ನಿಮ್ಮೊಳಗೆಯೇ ಇದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ನಿಮ್ಮದೇ ಮನಸ್ಸಿನ, ನಿಮ್ಮದೇ ಸ್ವಭಾವದ 3 ಕರಾಳ ಮುಖಗಳೇ ನಿಮ್ಮ ಅತಿ ದೊಡ್ಡ ಶತ್ರುಗಳು. ನಿಮ್ಮ ಸುತ್ತಮುತ್ತಲಿರುವ ನಕಲಿ ಜನರು ಕೇವಲ ಈ ಶತ್ರುಗಳನ್ನು ಬಳಸಿಕೊಳ್ಳುತ್ತಿದ್ದಾರಷ್ಟೇ. ನಿಮ್ಮ ಸೋಲಿಗೆ, ನಿಮ್ಮ ಕಣ್ಣೀರಿಗೆ ಮೂಲ ಕಾರಣ ನಿಮ್ಮೊಳಗಿರುವ ಈ 3 ಸ್ವಭಾವಗಳು. ಆ 3 ಗುಪ್ತ ಶತ್ರುಗಳು ಯಾರೆಂದು ಈಗ ಎಳೆಬಿಡಿಸಿ ಹೇಳ್ತೇನೆ ಕೇಳಿ. ನಿಮ್ಮ ಮೊದಲನೇ ಅತಿ ದೊಡ್ಡ ಮತ್ತು ಅಪಾಯಕಾರಿ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬ. ಕುಂಭರಾಶಿಯವರೇ, ನೀವು ನಿಮ್ಮ ಮೆದುಳಿನ ಕೈಗೊಂಬೆಯಾಗಿದ್ದೀರಿ. ಹೌದು, ನೀವು ಯಾವುದೇ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಅದರ ಬಗ್ಗೆ 100 ಬಾರಿ, 1000 ಬಾರಿ ಯೋಚಿಸುತ್ತೀರಿ. ಇದು ಸರಿಯೇ, ತಪ್ಪೇ, ಇದರಿಂದ ಭವಿಷ್ಯದಲ್ಲಿ ಏನಾಗಬಹುದು, ಇತರರು ಏನಂದುಕೊಳ್ತಾರೆ ಎಂದು ಲೆಕ್ಕಾಚಾರ ಹಾಕುತ್ತಾರೆ. ಹಗಲು ರಾತ್ರಿ ಕಳೆಯುತ್ತೀರಿ. ನೀವು ಪ್ರತಿಯೊಂದರಲ್ಲೂ ಪರಿಪೂರ್ಣತೆಯನ್ನು ಹುಡುಕುತ್ತೀರಿ. ಆ ಪರಿಪೂರ್ಣತೆಯನ್ನು ಹುಡುಕುವ ಭರದಲ್ಲಿ ನಿಮ್ಮ ಕಣ್ಣೆದುರಿಗಿರುವ ಅತ್ಯುತ್ತಮ ಅವಕಾಶಗಳನ್ನು, ಸುವರ್ಣ ಅವಕಾಶಗಳನ್ನು
ಕಳೆದುಕೊಳ್ಳುತ್ತೀರಿ. ಒಂದು ಹೆಜ್ಜೆ ಮುಂದಿಡಲು ನೀವು 10 ಬಾರಿ ಹಿಂದೇಟು ಹಾಕುತ್ತೀರಿ. ನೀವು ಯೋಚನೆ ಮಾಡುವುದನ್ನು ನಿಲ್ಲಿಸಿ ಕಾರ್ಯರೂಪಕ್ಕೆ ಇಳಿಯುವಷ್ಟರಲ್ಲಿ ಆ ರೈಲು ನಿಲ್ದಾಣವನ್ನು ಬಿಟ್ಟು ಹೊರಟಿರುತ್ತದೆ. ಆ ಅವಕಾಶ ಬೇರೆಯವರ ಪಾಲಾಗಿರುತ್ತದೆ. ಕೇವಲ ಯೋಚನೆ ಮಾಡುವುದರಿಂದಲೇ ನಿಮ್ಮ ಅರ್ಧದಷ್ಟು ಶಕ್ತಿ ವ್ಯಯವಾಗುತ್ತಿದೆ. ಈ ಅತಿಯಾದ ಆಲೋಚನೆಯೇ ನಿಮ್ಮ ರಾತ್ರಿಯ ನಿದ್ದೆಯನ್ನು ಕಸಿದುಕೊಂಡಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ದಿನೇ ದಿನೇ ಕುಗ್ಗಿಸುತ್ತಿದೆ. ಇದು ಕೇವಲ ನಿಮ್ಮ ಯಶಸ್ಸನ್ನು ಮಾತ್ರವಲ್ಲ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನಾಶ ಮಾಡುತ್ತಿರುವ ನಿಮ್ಮ ಮೊದಲನೇ ಕರುಡು ಶತ್ರು. ಇನ್ನು ನಿಮ್ಮ ಎರಡನೇ ಗುಪ್ತ ಶತ್ರು ಅನರ್ಹರ ಮೇಲೆ ನೀವು ಇಡುವ ಕುರುಡು ನಂಬಿಕೆ ಮತ್ತು ಇಲ್ಲ ಎಂದು ಹೇಳಲಾಗದ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ನಿಮ್ಮ ಜೀವನದಲ್ಲಿ ನೀವು ತಿಂದಿರುವ ಬಹುಪಾಲು ಪಟ್ಟುಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ನೇರ ಕಾರಣ ನಿಮ್ಮ ಈ ಗುಣ. ನಿಮ್ಮ ಮುಂದೆ ಯಾರಾದರೂ ಬಂದು ಕಣ್ಣೀರು ಹಾಕಿದರೆ ಸಾಕು ಅಥವಾ ನಿಮ್ಮನ್ನು ಹೊಗಳಿದ್ರೆ ಸಾಕು, ನೀವು ಕರಗಿ ನೀರಾಗುತ್ತೀರಿ. ಅವರ ನಿಜವಾದ ಬಣ್ಣ, ಅವರ ಹಿಂದಿರುವ ದುರುದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸರ್ವಸ್ವವನ್ನು ಅವರಿಗೆ ನೀಡುತ್ತೀರಿ. ಅವರು ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದರೂ ಅವರ ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ನಿಮಗೆ ಬರುವುದೇ ಇಲ್ಲ. ಆ ಒಂದು ಪದ ಇಲ್ಲ ಎಂದು ಹೇಳಲು ನೀವು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ನಿಮ್ಮ ಈ ಮುಗ್ಧತೆಯನ್ನು, ಈ ದೌರ್ಬಲ್ಯವನ್ನು ಜನ ತಮ್ಮ ಲಾಭಕ್ಕಾಗಿ ಎಗ್ಗಿಲ್ಲದೆ ಬಳಸಿಕೊಳ್ತಿದ್ದಾರೆ. ಯಾರು ನಿಮಗೆ ಬಿಡಿಗಾಸಿನ ಬೆಲೆ ಕೊಡುವುದಿಲ್ಲವೋ, ಯಾರು ನಿಮ್ಮನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಾರೋ ಅವರ ಪ್ರೀತಿಗಾಗಿ, ಅವರ ಮೆಚ್ಚುಗೆಗಾಗಿ ನೀವು ಒದ್ದಾಡುತ್ತಿದ್ದೀರಿ. ನಿಮಗೆ ನಿಜವಾಗಿಯೂ ಪ್ರೀತಿ ತೋರುವವರನ್ನು ನಿರ್ಲಕ್ಷಿಸಿ ನಕಲಿ ಜನರ ಹಿಂದೆ ಓಡುತ್ತಿದ್ದೀರಿ. ಈ ಕುರುಡು ನಂಬಿಕೆ ಮತ್ತು ಇಲ್ಲ ಎನ್ನಲಾಗದ ಅಸಹಾಯಕತೆಯೇ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ದಿವಾಳಿ ಮಾಡುತ್ತಿರುವ ಎರಡನೇ ಶತ್ರು. ನಿಮ್ಮ ಮೂರನೇ ಮತ್ತು ಅತಿ ಭಯಾನಕ ಗುಪ್ತ ಶತ್ರು ಗತಕಾಲದ ನೆನಪುಗಳ ಸೆರೆಮನೆ ಮತ್ತು ಹಳೆಯ ಕಹಿ ಘಟನೆಗಳನ್ನು ಮರೆಯಲಾಗದ ಗುಣ. ಕುಂಭರಾಶಿಯವರೇ, ನೀವು ಹಳೆಯದನ್ನು, ವಿಶೇಷವಾಗಿ ನಿಮಗೆ ಆದ ನೋವನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. 5 ವರ್ಷಗಳ ಹಿಂದೆ ಯಾರು ನಿಮ್ಮನ್ನು ಅವಮಾನಿಸಿದ ಒಂದು ಮಾತು, ಪ್ರೀತಿಯಲ್ಲಿ ಸಿಕ್ಕ ಒಂದು ಮೋಸ, ವ್ಯವಹಾರದಲ್ಲಿ ಆದ ಒಂದು ನಷ್ಟ, ಸ್ನೇಹಿತರು ಮಾಡಿದ ಒಂದು ದ್ರೋಹ, ಇವುಗಳನ್ನು ನೀವು ಎಂದಿಗೂ ನಿಮ್ಮ ಮನಸ್ಸಿನ ಅತ್ಯಂತ ಆಳವಾದ ಕತ್ತಲ ಕೋಣೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ದೀರಿ. ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಂಡು ಆ ಹಳೆಯ ಗಾಯಗಳನ್ನು ಪದೇ ಪದೇ ಕೆದಕಿ ರಕ್ತ ಬರುವಂತೆ ಮಾಡಿ ನೀವೇ ನೋವು ಅನುಭವಿಸುತ್ತಿದ್ದೀರಿ. ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು, ಹೊಸ ಅವಕಾಶಗಳತ್ತ ಗಮನ ಹರಿಸಲು ನಿಮಗೆ ಈ ಹಳೆಯ ನೆನಪುಗಳು ಬಿಡುತ್ತಿಲ್ಲ. ಗತಕಾಲದ ಕತ್ತಲೆಯಲ್ಲಿಯೇ ನೀವು ಜೀವಿಸುತ್ತಿದ್ದೀರಿ. ಆ ಹಳೆಯ ನೋವುಗಳು ನಿಮ್ಮ ಕಾಲುಗಳಿಗೆ ಕಟ್ಟಿದ ಭಾರವಾದ ಸರಪಳಿಯಂತಿವೆ. ನೀವು ಮುಂದೆ ಹೆಜ್ಜೆ ಇಡಲು ಪ್ರಯತ್ನಿಸಿದರೂ ಆ ಸರಪಳಿ ನಿಮ್ಮನ್ನು ಮತ್ತೆ ಹಿಂದಕ್ಕೆ ಎಳೆಯುತ್ತಿದೆ. ನನಗೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆಯಿಂದ ಹೊರಬರಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ಹಳೆಯ ಕಹಿ ನೆನಪುಗಳೇ ನಿಮ್ಮನ್ನು ಹೊಸ ಜೀವನವನ್ನು ಪ್ರಾರಂಭಿಸದಂತೆ ಕಟ್ಟಿಹಾಕಿರುವ ಮೂರನೇ ಮತ್ತು ಅತ್ಯಂತ ಕ್ರೂರ ಶತ್ರು. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಕುಂಭರಾಶಿಯವರೇ, ನಿಮ್ಮ ಸೋಲಿಗೆ ಬೇರೆ ಯಾವ ವ್ಯಕ್ತಿಯೂ ಕಾರಣನಲ್ಲ, ಯಾವ ಗ್ರಹದೋಷವೂ ಕಾರಣವಲ್ಲ. ಈ 3 ಗುಪ್ತ ಶತ್ರುಗಳನ್ನು ನೀವು ನಿಮ್ಮೊಳಗಿನಿಂದ ಬೇರು ಸಹಿತ ಕಿತ್ತು ಎಸೆಯುವವರೆಗೂ ಪ್ರಪಂಚದ ಯಾವ ದೇವರು, ಯಾವ ಮಾಂತ್ರಿಕನೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಈಗ ನೀವು ಮಾಡಬೇಕಾದ್ದು ಇಷ್ಟೇ: ಅತಿಯಾಗಿ ಯೋಚಿಸುವುದನ್ನು ಈಗಲೇ ಬಿಟ್ಟುಬಿಡಿ. ನಿರ್ಧಾರವನ್ನು ವೇಗವಾಗಿ ತೆಗೆದುಕೊಳ್ಳಿ. ತಪ್ಪಾದರೆ ಪಾಠ ಕಲಿಯಿರಿ, ಆದರೆ ಸುಮ್ಮನೆ ಕೂರಬೇಡಿ. ಎರಡನೆಯದಾಗಿ, ನಿರ್ದಾಕ್ಷಿಣ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಎನ್ನುವುದನ್ನು ಕಲಿಯಿರಿ. ನಿಮ್ಮನ್ನು ಬಳಸಿಕೊಳ್ಳುವವರನ್ನು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಜೀವನದಿಂದ ಕಸದಂತೆ ಹೊರಗೆ ಎಸೆಯಿರಿ. ನಿಮ್ಮ ಬೆಲೆ ಗೊತ್ತಿಲ್ಲದವರ ಮುಂದೆ ತಲೆ ತಗ್ಗಿಸಬೇಡಿ. ಮತ್ತು ಅಂತಿಮವಾಗಿ, ಹಳೆಯದನ್ನು ಮರೆತು ಬಿಡಿ. ಆಗಿ ಹೋದ ಕಹಿ ಘಟನೆಗಳಿಗೆ ತಿಲಾಂಜಲಿ ಇಡಿ. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಈ 3 ಕಠಿಣವಾದ ಬದಲಾವಣೆಗಳನ್ನು ನೀವು ಈಗಲೇ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು, ನಿಮ್ಮ ಏಳಿಗೆಯನ್ನು ತಡೆಯಲು ಈ ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ, ಸಾಕ್ಷಾತ್ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಕುಂಭರಾಶಿಯವರೇ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನಿಮ್ಮ ಒಳಗಿನ ಅಪಾರವಾದ ಶಕ್ತಿಯನ್ನು ಗುರುತಿಸಿ. ನೀವು ಆಳಲು ಹುಟ್ಟಿದವರು, ಅನುಭವಿಸಲು ಅಲ್ಲ. ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಬರುವುದು ಖಂಡಿತ. ಇದು ನಿಮ್ಮ ಸಮಯ. ಎದ್ದು ನಿಲ್ಲಿ.